Good morning, students. Yesterday, I happened to take an off. So, let me just go through the solutions which are being sent to you already. ಅದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಚೆಕ್ ಮಾಡಿ. ನಾನು ಅದಕ್ಕೆ ತುಂಬ ಟೈಮ್ ಸ್ಪೆಂಡ್ ಮಾಡೋದಿಲ್ಲ. ಐ ವಿಲ್ ಬಿ ಎಕ್ಸ್ಪ್ಲೈನಿಂಗ್ ದ ಸೊಲ್ಯೂಷನ್ಸ್ ವೆರಿ ಕ್ವಿಕ್ಲಿ. ಓಕೆ, ಟೆಸ್ಟ್ ದ ಕನ್ವರ್ಜೆನ್ಸ್ ಆಫ್ ದ ಸೀರೀಸ್ ಸಿಗ್ಮಾ ಯು ಎನ್, where un is equal to, right, factorial n by n power n. ಇಲ್ಲಿ ನೋಡಿ, nth ಟರ್ಮ್ ಅಂದರೆ n ಫ್ಯಾಕ್ಟೋರಿಯಲ್ ಬೈ n ಪವರ್ n. ಯು n ಪ್ಲಸ್ ಒನ್ ಅಂದರೆ n ಇರುವಲ್ಲಿ n ಪ್ಲಸ್ ಒನ್ ಹಾಕಿ, n ಇರುವಲ್ಲಿ n ಪ್ಲಸ್ ಒನ್, n ಇರುವಲ್ಲಿ n ಪ್ಲಸ್ ಒನ್. ವಾಟ್ ಈಸ್ n ಪ್ಲಸ್ ಒನ್ ಫ್ಯಾಕ್ಟೋರಿಯಲ್? 1 into 2 into 3 up to n into n plus 1. It is a product of n plus 1 consecutive integers is n plus 1 factorial. ಇದರಲ್ಲಿ you take the first n, 1 into 2 into 3 up to n, it is n factorial. ಓಕೆ, ಇದು n ಫ್ಯಾಕ್ಟೋರಿಯಲ್ ಆದರೆ ಇದು n ಫ್ಯಾಕ್ಟೋರಿಯಲ್ ಇಂಟು n ಪ್ಲಸ್ ಒನ್ ಆಗುತ್ತೆ. n ಫ್ಯಾಕ್ಟೋರಿಯಲ್ ಇಂಟು n ಪ್ಲಸ್ ಒನ್ ಅದು. ಓಕೆ, ಸೊ n ಪ್ಲಸ್ ಒನ್ ಫ್ಯಾಕ್ಟೋರಿಯಲ್ ಅಂದರೆ ಇಟ್ ಈಸ್ n factorial into one more factor, that is n plus 1. It's fine. Okay. ಇಲ್ಲಿ n plus 1 whole to the power n plus 1 ಉಂಟು. ಸ್ಪ್ಲಿಟ್ ಮಾಡಿ ಬರ್ತದೆ. ಇದು ಪವರ್ n, ಇದು ಪವರ್ 1. a ಪವರ್ m, a ಪವರ್ n, m ಪ್ಲಸ್ n ಅಂದರೆ n ಪ್ಲಸ್ 1 ಆಯಿತು. ಈ ಸ್ಟೆಪ್ ಕ್ಲಿಯರ್ ಆಯಿತಾ? ಸ್ಪ್ಲಿಟ್ ಮಾಡಿ ಹಾಕಿದ್ದು. ನೆಕ್ಸ್ಟ್, ರೇಷಿಯೋ ಟೆಸ್ಟ್ ಯೂಸ್ ಮಾಡಲಿಕ್ಕೆ ಯು ವಾಂಟ್ ಟು ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ದಿ ರೇಷಿಯೋ ಆಫ್ n ಪ್ಲಸ್ ಒನ್ತ್ ಟರ್ಮ್ ಟು ದ nth ಟರ್ಮ್. ನೀವೇನು ಮಾಡಬೇಕಂದ್ರೆ ಈ ಯು ಎನ್ ಪ್ಲಸ್ ಒನ್ ಉಂಟಲ್ಲ, ಇದನ್ನು ಎಕ್ಸಾಕ್ಟ್ಲಿ ಇದನ್ನು ಕಾಪಿ ಮಾಡಿ, ಯು ರೈಟ್ ದ ಸೇಮ್ ವ್ಯಾಲ್ಯೂ ಹಿಯರ್. ಆಯಿತಾ? ಡಿವೈಡೆಡ್ ಬೈ ಯು ಎನ್ ಅಂದರೆ ಮಲ್ಟಿಪ್ಲೈಡ್ ಬೈ ರೆಸಿಪ್ರೋಕಲ್ ಆಫ್ ಯು ಎನ್. ಯು ಎನ್ ಇದು ರೆಸಿಪ್ರೋಕಲ್, ಉಲ್ಟಾ ಮಾಡಬೇಕಿದು. ರೆಸಿಪ್ರೋಕಲ್ ಅಂದರೆ ಅಂತ n ಪವರ್ n ಬೈ n ಫ್ಯಾಕ್ಟೋರಿಯಲ್. I repeat, divided by un is same as multiplied by the reciprocal of un. ಆಯಿತಾ? ಈಗ ನೋಡಿ, ಈ n ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಯಿತು, n ಪ್ಲಸ್ ಒನ್ ಕ್ಯಾನ್ಸಲ್ ಆಯಿತು. ವಾಟ್ ಈಸ್ ಲೆಫ್ಟ್ ಔಟ್? n ಪವರ್ n ಬೈ n ಪ್ಲಸ್ ಒನ್ ಹೋಲ್ ಪವರ್ n ಎಷ್ಟು ಉಳಿತು? ಓಕೆ, ಈ n ಪವರ್ n ಡಿನಾಮಿನೇಟ್ರಿಗೆ ತಂದೆ ನಾನು. ಡಿನಾಮಿನೇಟರ್ ಆಫ್ ದ ಡಿನಾಮಿನೇಟರ್ 1 ಬೈ ಸಮಥಿಂಗ್, ಹೀಗೆ 1 ಬೈ ಸಮಥಿಂಗ್ ಅಂದರೆ ದಿಸ್ ಸಮಥಿಂಗ್ ಜಂಪ್ಸ್ ಅಪ್ ಅಲ್ವಾ, ಇಲ್ಲಿ ಬರುತ್ತೆ. ಓಕೆ, ಈಗ ಇದು ಮತ್ತು ಇದು ಪವರ್ ಸೇಮ್ ಆಯಿತು, ಕಾಮನ್ ಆಗಿ ಒಂದು ಪವರ್ ಹಾಕಿ ಸಾಕು. ಡಿವೈಡ್ ದ ನ್ಯೂಮರೇಟರ್ ಬೈ ಡಿನಾಮಿನೇಟರ್, n ಬೈ n ಅಂದರೆ 1 ಆಯಿತು, 1 ಬೈ n ಇದು ಇಷ್ಟಾಯಿತು. ನಾವು ಟೇಕ್ ದ ಲಿಮಿಟ್ ಆಫ್ ರೇಷಿಯೋ ಟೆಸ್ಟ್ ಅಂದರೆ ಲಿಮಿಟ್ ಆಫ್ ರೇಷಿಯೋ ಟು ಫೈಂಡ್. ವಾಟ್ ಹ್ಯಾಪನ್ಸ್ ವೆನ್ n ಇಸ್ ಟೆಂಡಿಂಗ್ ಟು ಇನ್ಫಿನಿಟಿ? 1 ಬೈ n ಇಸ್ ಟೆಂಡಿಂಗ್ ಟು 0. ಹಾಗಿದ್ರೆ ಲಿಮಿಟ್ ವ್ಯಾಲ್ಯೂ ಎಷ್ಟಾಯಿತು? 1 ಸೆಕೆಂಡ್ ಪ್ಲೀಸ್. ಇದು ಪವರ್ n, ಇದು ಸ್ಟ್ಯಾಂಡರ್ಡ್ ಲಿಮಿಟ್ n ಟೆಂಡಿಂಗ್ ಟು ಇನ್ಫಿನಿಟಿ 1 ಪ್ಲಸ್ 1 ಬೈ n ಹೋಲ್ ಪವರ್ n ವ್ಯಾಲ್ಯೂಸ್ e. make a correction. Limit of 1 plus 1 by n, limit 1 plus 1 by n whole power n as n is approaching infinity is e. E is a value between 2 and 3. You have studied in the previous unit. This is converging to e, converging to a limit which is between 2 and 3 ಅಂತ ನೀವು ಸ್ಟಡಿ ಮಾಡಿದಿರಿ ಪ್ರೀವಿಯಸ್ ಯೂನಿಟಲ್ಲಿ. ಓಕೆ, ಸೊ ಈ ಡಿನಾಮಿನೇಟರ್ ಇದು ಲಿಮಿಟ್ ವ್ಯಾಲ್ಯೂ ಇ ಆಯಿತು. ಇ ಅಂದರೆ ಅಪ್ರಾಕ್ಸಿಮೇಟ್ಲಿ ಎಷ್ಟು? ಇ ಈಸ್ ಅಪ್ರಾಕ್ಸಿಮೇಟ್ಲಿ 2.7128 ಸಮಥಿಂಗ್ ಲೈಕ್ ದಿಸ್, ಸ್ವಲ್ಪ ವ್ಯತ್ಯಾಸ ಇರ್ಬೋದು. ಆಗ 1 ಬೈ ಇ ಅಂದರೆ 1 ಬೈ ಇ ಸ್ಮಾಲರ್ ದೆನ್ 1 ಆಯಿತು. 1 ಬೈ ಇ ಸ್ಮಾಲರ್ ದೆನ್ 1, ಆಗ ನಮ್ಮ ಲಿಮಿಟ್ ವ್ಯಾಲ್ಯೂ ಸ್ಮಾಲರ್ ದೆನ್ 1. ರೇಷಿಯೋ ಟೆಸ್ಟಲ್ಲಿ ಲಿಮಿಟ್ ಆಫ್ ರೇಷಿಯೋ ಲೆಸ್ ದೆನ್ 1 ಆದರೆ ಸೀರೀಸ್ ಕನ್ವರ್ಜೆನ್ಸ್. ದೇರ್ಫೋರ್ ಗಿವನ್ ಸೀರೀಸ್ ಇಸ್ ಕನ್ವರ್ಜೆಂಟ್. ಇಟ್ಸ್ ಗುಡ್ ಕ್ವಶನ್ ಫಾರ್ ಯು. ಸರಿಯಾ? ಫೈನ್. ಹ್ಯಾವ್ ಎ ಲುಕ್ ಎಟ್ ದ ಸೆಕೆಂಡ್ ಕ್ವಶನ್. ಟೆಸ್ಟ್ ದ ಬಿಹೇವಿಯರ್ ಆಫ್ ದ ಸೀರೀಸ್ 1 ಸ್ಕ್ವೇರ್ 2 ಸ್ಕ್ವೇರ್ ಬೈ 1 ಫ್ಯಾಕ್ಟೋರಿಯಲ್, 2 ಸ್ಕ್ವೇರ್ 3 ಸ್ಕ್ವೇರ್ ಬೈ 2 ಫ್ಯಾಕ್ಟೋರಿಯಲ್ ಆ್ಯಂಡ್ ಸೊ ಆನ್. ನೀವು ಇದರ ಜನರಲ್ ಟರ್ಮ್ ಬರೆಯುವಾಗ ಹೇಗೆ ಡಿಸೈಡ್ ಮಾಡಬೇಕಂದ್ರೆ, ಈ ಫಸ್ಟ್ ಫ್ಯಾಕ್ಟರ್ಸ್ ತಗೊಳ್ಬೇಕು. ಇದು ಇಂಟು, ಇದೆಲ್ಲ ಡಾಟ್ ಅಂದರೆ ಇಂಟು. ಟೇಕ್ ದಿ ಫಸ್ಟ್ ಫ್ಯಾಕ್ಟರ್ 1, 2, 3, 4
ಜನರಲ್ ಟರ್ಮ್ ಬರುವಾಗ ಎನ್ ಅಂತ ಬರ್ತದೆ ಅದು ಎನ್, ರೈಟ್. ಜನರಲ್ ಟರ್ಮ್ ಇಸ್ ಗೋಯಿಂಗ್ ಟು ಬಿ ಎನ್. ಪವರ್ 2 ಉಂಟು ಎನ್ ಸ್ಕ್ವೇರ್ ಆಯಿತು. ಇಲ್ಲಿ ನೋಡಿ 1 ಇರುವಾಗ ಇದು 2 ಬೇಸ್ ಮಾತ್ರ ನೋಡಿ, 2 ಇದ್ದರೆ 3 ಇದ್ದರೆ 4 ಅಂದರೆ ಒಂದು ಜಾಸ್ತಿ, ಇದಕ್ಕಿಂತ ಒಂದು ಜಾಸ್ತಿ ಇಲ್ಲಿ. ಎನ್ ಇರುವಾಗ ಒಂದು ಜಾಸ್ತಿ ಅಂದರೆ ಎನ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಆಯಿತು. ಸೊ ಯು ಆರ್ ರೈಟಿಂಗ್ ದ ಜನರಲ್ ಟರ್ಮ್ ಫಾರ್ ದಿಸ್ ಸೀರೀಸ್, ಆಯಿತಾ. ಡಿನಾಮಿನೇಟ್ರಲ್ಲಿ 1 ಫ್ಯಾಕ್ಟೋರಿಯಲ್ ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್ 2 ಫ್ಯಾಕ್ಟೋರಿಯಲ್, 3 ಫ್ಯಾಕ್ಟೋರಿಯಲ್, 4 ಫ್ಯಾಕ್ಟೋರಿಯಲ್. ನ್ಯಾಚುರಲಿ ಯು ಕ್ಯಾನ್ ಗಿವ್ ದಿ ಆನ್ಸರ್, ಇಟ್ ಇಸ್ ಎನ್ ಫ್ಯಾಕ್ಟೋರಿಯಲ್ ಎಕ್ಸೆಟ್ರಾ ಎಕ್ಸೆಟ್ರಾ. ಇದು ಓಕೆ, ಅಪ್ ಟು ಇನ್ಫಿನಿಟಿ ಹೋಗುತ್ತೆ ಇದು. ಸೊ ಯುವರ್ ಜನರಲ್ ಟರ್ಮ್ ಇಸ್ ಎನ್ ಸ್ಕ್ವೇರ್ ಇಂಟು ಎನ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಬೈ ಎನ್ ಫ್ಯಾಕ್ಟೋರಿಯಲ್. ಇದು ಯು ಎನ್ ಆಯಿತು. ವಾಟ್ ಇಸ್ ಯು ಎನ್ ಪ್ಲಸ್ 1? ಎನ್ ಇರುವಲ್ಲಿ ಎನ್ ಪ್ಲಸ್ 1 ಕೊಡಿ, ಎನ್ ಇರುವಲ್ಲಿ ಎನ್ ಪ್ಲಸ್ 1, ಎನ್ ಪ್ಲಸ್ 1 ಪ್ಲಸ್ 1 ಅಂದರೆ ಎನ್ ಪ್ಲಸ್ 2 ಆಯಿತು. ಎನ್ ಇರುವಲ್ಲಿ ಎನ್ ಪ್ಲಸ್ 1 ಫ್ಯಾಕ್ಟೋರಿಯಲ್. ಇದು ಒಮ್ಮೆ ನೀವು ಪ್ರೀವಿಯಸ್ ಪ್ರಾಬ್ಲಮಲ್ಲಿ ನೋಡಿರಾ, ಎನ್ ಪ್ಲಸ್ 1 ಫ್ಯಾಕ್ಟೋರಿಯಲ್ ಅಂದರೆ ಇಟ್ ಈಸ್ ಎನ್ ಫ್ಯಾಕ್ಟೋರಿಯಲ್ ಇಂಟು ಎನ್ ಪ್ಲಸ್ 1 ಇಷ್ಟು. ಅಪ್ ಟು ಎನ್ ಯು ಹ್ಯಾವ್ ಟು ಸಪ್ರೇಟ್ ಆ್ಯಂಡ್ 1 ಮೋರ್ ಫ್ಯಾಕ್ಟರ್. ಇದು ಎನ್ ಪ್ಲಸ್ 1 ಫ್ಯಾಕ್ಟೋರಿಯಲ್ ಆಯಿತು. ಇದು ಎನ್ ಪ್ಲಸ್ 1 ಸ್ಕ್ವೇರ್ ಆ್ಯಂಡ್ ಎನ್ ಪ್ಲಸ್ 2 ಸ್ಕ್ವೇರ್ ಹೀಗೆ ಉಂಟು. ಇಸ್ ಫೈನ್. ಓಕೆ, ಇದು ಕಂಟಿನ್ಯೂ ಮಾಡುವಾಗ ಇಲ್ಲಿ ಯು ಎನ್ ಪ್ಲಸ್ 1 ಬೈ ಯು ಎನ್, ಲಿಮಿಟ್ ಆಫ್ ಯು ಎನ್ ಪ್ಲಸ್ 1 ಬೈ ಯು ಎನ್ ಬೇಕು. ಯು ಎನ್ ಪ್ಲಸ್ 1 ಅನ್ನು ನೀವು ಇಲ್ಲಿಂದ ಎಕ್ಸಾಕ್ಟ್ ಕಾಪಿ ಮಾಡಿ. ಯು ಎನ್ ಪ್ಲಸ್ 1 ಈ ಕಾಪಿ ಫ್ರಮ್ ಹಿಯರ್, ಎನ್ ಪ್ಲಸ್ 1 ಹೋಲ್ ಸ್ಕ್ವೇರ್, ಎನ್ ಪ್ಲಸ್ 2 ಹೋಲ್ ಸ್ಕ್ವೇರ್, ಎನ್ ಫ್ಯಾಕ್ಟೋರಿಯಲ್, ಎನ್ ಪ್ಲಸ್ 1 ಇಲ್ಲಿ ಉಂಟು. ಡಿವೈಡೆಡ್ ಬೈ ಯು ಎನ್ ಅಂದರೆ ಮಲ್ಟಿಪ್ಲೈಡ್ ಬೈ ರೆಸಿಪ್ರೋಕಲ್ ಆಫ್ ಯು ಎನ್. ಯು ಎನ್ ಇದು ರೆಸಿಪ್ರೋಕಲ್ ಅಂದರೆ ಎಂತ? ಎನ್ ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಎನ್ ಸ್ಕ್ವೇರ್ ಇಂಟು ಎನ್ ಪ್ಲಸ್ 1 ಹೋಲ್ ಸ್ಕ್ವೇರ್. ಆಗ ಇದು ಕ್ಯಾನ್ಸಲ್ ಆಯಿತು, ಎನ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಕ್ಯಾನ್ಸಲ್ ಆಯಿತು, ಎನ್ ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಯಿತು. ಸೊ ಇಲ್ಲಿ ಏನು ಉಳಿತು? ಇದು ಎನ್ ಪ್ಲಸ್ 2 ಹೋಲ್ ಸ್ಕ್ವೇರ್, ಇದು ಎನ್ ಸ್ಕ್ವೇರ್, ಪವರ್ 2 ಕಾಮನ್, ಎನ್ ಪ್ಲಸ್ 2 ಬೈ ಎನ್ ಹೋಲ್ ಸ್ಕ್ವೇರ್ ಆಯಿತು. ಇಂಟು 1 ಮೋರ್ ಟರ್ಮ್ ಇಸ್ ದೇರ್, ಇಟ್ ಇಸ್ 1 ಬೈ ಎನ್ ಪ್ಲಸ್ 1 ಇಷ್ಟು. ಯು ಡಿವೈಡ್ ದ ನ್ಯೂಮರೇಟರ್ by denominator, sorry, make a correction, numerator and denominator by n. ಆಗ n by n, ಓಕೆ, n by n ಅಂದರೆ 1 ಆಯಿತು, 2 by n ಆಯಿತು. ಫೈನ್. ಓಕೆ, ಆ್ಯಸ್ n is tended to infinity ಇದು 0 ಆಯಿತು, ಇದು 1 ಸ್ಕ್ವೇರ್ ಆಯಿತು ಬಿಡಿ. ಇಲ್ಲಿ ಆ್ಯಸ್ n is tended to infinity 1 by n ಅಥವಾ 1 by n plus 1, ದಿಸ್ ಇಸ್ ಆಲ್ಸೋ ಟೆಂಡೆಡ್ ಟು ಇನ್ಫಿನಿಟಿ. 1 by infinity ಅಂದರೆ 0ಕ್ಕೆ ಟೆಂಡ್ ಆಗುತ್ತೆ ಇದು. So limit value is going to be 0, 0 less than 1. Therefore limit of ratio is less than 1. Hence by ratio test series is convergent. Limit of ratio less than 1 ಆದರೆ convergent. Fine. Okay. Third problem, ಇದು ಸ್ವಲ್ಪ ಡಿಫ್ರೆಂಟ್ ಆಗಿ ಉಂಟು. ಇಲ್ಲೊಂದು ವೇರಿಯೇಬಲ್ ಉಂಟು x ಪವರ್ n. ಸೊ ನಮ್ಮ ಆನ್ಸರ್, ಅವರ ಆನ್ಸರ್ ಫಾರ್ ದಿಸ್ ಪ್ರಾಬ್ಲಮ್ ವಿಲ್ ಡಿಪೆಂಡ್ ಆನ್ ದ ವ್ಯಾಲ್ಯೂ ಆಫ್ ಎಕ್ಸ್. ಎಕ್ಸಿನ ವ್ಯಾಲ್ಯೂ ಮೇಲೆ ಡಿಪೆಂಡ್ ಆಗುತ್ತೆ. ಇಸ್ ಕ್ಲಿಯರ್? ಸೊ ಸಿಗ್ಮಾ ಯು ಎನ್ ಅಂದರೆ ಗಿವನ್ ಸೀರೀಸ್ ಎನ್ ಸ್ಕ್ವೇರ್ ಮೈನಸ್ 1 ಬೈ ಎನ್ ಸ್ಕ್ವೇರ್ ಪ್ಲಸ್ 1 ಇಂಟು ಎಕ್ಸ್ ಪವರ್ ಎನ್. ಇದು ಸೀರೀಸ್ ಆಯಿತು. ಇದರ ಜನರಲ್ ಟರ್ಮ್ ಏನು? ಯು ಎನ್. ಇದರ ನೆಕ್ಸ್ಟ್ ಟರ್ಮ್ ಏನು? ಎನ್ ಇರುವಲ್ಲಿ ಎನ್ ಪ್ಲಸ್ 1 ಕೊಡಿ, ಎನ್ ಇರುವಲ್ಲಿ ಎನ್ ಪ್ಲಸ್ 1, ಎನ್ ಇರುವಲ್ಲಿ ಎನ್ ಪ್ಲಸ್ 1. ಓಕೆ, ವಾಟ್ ಈಸ್ ದ ರೇಷಿಯೋ ದಿಸ್ ಟರ್ಮ್ ಬೈ ದಿಸ್ ಟರ್ಮ್? ಯು ಫಸ್ಟ್ ರೈಟ್ ಯು ಎನ್ ಪ್ಲಸ್ 1. ಯು ಎನ್ ಪ್ಲಸ್ 1 ಏನು? ಎನ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಮೈನಸ್ 1 ಬೈ ಎನ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಪ್ಲಸ್ 1 ಇಂಟು ಎಕ್ಸ್ ಪವರ್ ಎನ್ ಪ್ಲಸ್ 1 ಇಲ್ಲಿ ಉಂಟು. ಡಿವೈಡೆಡ್ ಬೈ ಯು ಎನ್ ಇಸ್ ಮಲ್ಟಿಪ್ಲೈಯಿಂಗ್ ಬೈ ರೆಸಿಪ್ರೋಕಲ್. ಇದರ ರೆಸಿಪ್ರೋಕಲ್ ಏನು? ಇದು ನ್ಯೂಮರೇಟರ್ಗೆ ಹೋಗಬೇಕು, ಇದು ಡಿನಾಮಿನೇಟರ್ಗೆ ಬರಬೇಕು. ಎನ್ ಸ್ಕ್ವೇರ್ ಪ್ಲಸ್ 1 ಬೈ ಎನ್ ಸ್ಕ್ವೇರ್ ಮೈನಸ್ 1. ಎಕ್ಸ್ ಪವರ್ ಎನ್ ಇದು ರೆಸಿಪ್ರೋಕಲ್ 1 ಬೈ ಎಕ್ಸ್ ಪವರ್ ಎನ್ ಆಯಿತು. ಇನ್ನು ಎಲ್ಲ ಬ್ರ್ಯಾಕೆಟಿಂದ ಎನ್ ಹೊರಗೆ ತಗೊಳ್ಳಿ ನೀವು. ಟೇಕ್ ಎನ್ ಔಟ್ಸೈಡ್. ವೈಲ್ ಯು ಟೇಕ್ ಎನ್ ಔಟ್ಸೈಡ್ ಪವರ್ 2 ಕೊಡಬೇಕು. ವೈಲ್ ಯು ಟೇಕ್ ಎನ್ ಔಟ್ಸೈಡ್ ಯು ಹ್ಯಾವ್ ಟು ರೈಸ್ ದ ಪವರ್ 2. ಇಲ್ಲಿ ಕೂಡ ಅಷ್ಟೇ, ಟೇಕ್ ಎನ್ ಔಟ್ಸೈಡ್ ಅಂದರೆ ಎನ್ ಸ್ಕ್ವೇರ್ ಔಟ್ಸೈಡ್. ಇಲ್ಲಿ ಎನ್ ಸ್ಕ್ವೇರ್ ಔಟ್ಸೈಡ್, ಆಗ ಇದು 1 ಪ್ಲಸ್ 1 ಬೈ ಎನ್ ಸ್ಕ್ವೇರ್, ಇಲ್ಲಿ 1 ಮೈನಸ್ 1 ಬೈ ಎನ್ ಸ್ಕ್ವೇರ್ ಆಯಿತು. ಇಲ್ಲಿ ಎಕ್ಸ್ ಪವರ್ ಎನ್ ಕ್ಯಾನ್ಸಲ್ ಆದರೆ 1 ಬೈ, ಓಕೆ ಕರೆಕ್ಷನ್, ಇದನ್ನು ನ್ಯೂಮರೇಟರ್ಗೆ ತಗೊಂಡೋಗಿದ್ದು, ನ್ಯೂಮರೇಟರ್ಗೆ ತಗೊಂಡೋದ್ರೆ ಇದು ಮೈನಸ್ ಎನ್ ಆಯಿತು. ಎಕ್ಸ್ ಪವರ್ ಎನ್ ಕ್ಯಾನ್ಸಲ್ ಆದರೆ ಎಕ್ಸ್ ಪವರ್ 1 ಉಳಿಯಿತು. ಎಕ್ಸ್ ಪವರ್ 1 ಅಂದರೆ ಇದು. ಸೊ ಎನ್ ಸ್ಕ್ವೇರ್ ಇದು ಕ್ಯಾನ್ಸಲ್ ಮಾಡಿ. ಫೈನ್, ಯು ಕ್ಯಾನ್ಸಲ್ ದ ಎನ್ ಸ್ಕ್ವೇರ್ಸ್. ಯು ಕ್ಯಾನ್ ಕ್ಯಾನ್ಸಲ್ ಎನ್ ಸ್ಕ್ವೇರ್ ಹಿಯರ್ ಓನ್ಲಿ. ಇಲ್ಲಿ ಮಾತ್ರ ಮಾಡೋಕ್ಕಾಗಲ್ಲ. ಇಲ್ಲಿ ಕ್ಯಾನ್ಸಲ್ ಮಾಡಬೇಕಾದ್ರೆ ಎಂತ ಮಾಡಬೇಕು ಗೊತ್ತಾ? ಯು ಹ್ಯಾವ್ ಟು ಡಿವೈಡ್ ದಿಸ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಬೈ ಎನ್ ಸ್ಕ್ವೇರ್.
ಇಲ್ಲಿ ನ್ಯೂಮರೇಟರ್ನ ಎನ್ ಸ್ಕ್ವೇರಿಂದ ಡಿವೈಡ್ ಮಾಡಿದರೆ ಇದು ಕ್ಯಾನ್ಸಲ್ ಆಯಿತು, ಇಲ್ಲಿ 1/n² ಬರುತ್ತೆ. ಇಲ್ಲಿ ಡಿವೈಡ್ ಬೈ ಎನ್ ಸ್ಕ್ವೇರ್ ಮಾಡಿದರೆ ಇದು ಕ್ಯಾನ್ಸಲ್ ಆಯಿತು, ಇಲ್ಲಿ 1/n² ಬರುತ್ತೆ. ಇದು ಪ್ರಾಡಕ್ಟ್ ಅಲ್ಲ, ಪ್ರಾಡಕ್ಟಲ್ಲಿ ಕ್ಯಾನ್ಸಲ್ ಮಾಡ್ಬೋದು ನೀವು. ಇಲ್ಲಿ ಸಮ್ ಉಂಟು, ಸಮ್ ಇರುವಾಗ ಇದು ಕ್ಯಾನ್ಸಲ್ ಮಾಡಲಿಕ್ಕೆ ಹೋಗಬೇಡಿ ನೀವು. ಡೋಂಟ್ ಕ್ಯಾನ್ಸಲ್ ದಿಸ್, ಇಟ್ ಇಸ್ ನಾಟ್ ಲೀಗಲ್. ವಾಟ್ ಯು ನೀಡ್ ಟು ಡೂ ಅಂದರೆ ಡಿವೈಡ್ ದ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಬೈ n² ಹಿಯರ್. ಆಗ ಈ ಟರ್ಮ್ ಕ್ಯಾನ್ಸಲ್ ಆಗಿ ಇಲ್ಲಿ 1/n² ಬರುತ್ತೆ, ಇಲ್ಲಿ ಈ ಟರ್ಮ್ ಕ್ಯಾನ್ಸಲ್ ಆಗಿ ಇಲ್ಲಿ 1/n² ಬರ್ತದೆ. ಇನ್ನು ಲಿಮಿಟ್ ತೆಕ್ಕೊಳ್ಳಿ. ಆ್ಯಸ್ n is approaching infinity, 1/n is tending to 0. ಸೊ 1/n² is also tending to 0. ಫೈನ್. ಆಗ ಇದೇನಾಯಿತು, ಇದು 1 + 0, ಇದು 1 + 0, ಇದು 0 0, 1 + 0 1 - 0 × x. ಇದು 1 ಆದರೆ 1 × x x ಆಯಿತು, ಲಿಮಿಟ್ ವ್ಯಾಲ್ಯೂ x ಆಯಿತು. ಯು ವಾಂಟ್ ಟು ಸ್ಟಡಿ ದ ಕನ್ವರ್ಜೆನ್ಸ್ ಆರ್ ಡೈವರ್ಜೆನ್ಸ್ ಆಫ್ ದ ಸೀರೀಸ್. ಟೆಸ್ಟ್ ಫಾರ್ ದ ಕನ್ವರ್ಜೆನ್ಸ್ ಅಂದರೆ ಕನ್ವರ್ಜೆಂಟ್ ಅಂತಲೇ ಹೇಳೋದಲ್ಲ. ಟೆಸ್ಟ್ ಫಾರ್ ಕನ್ವರ್ಜೆನ್ಸ್ ಅಂದರೆ ಯು ಹ್ಯಾವ್ ಟು ಸ್ಟಡಿ ಬೋತ್ ಕನ್ವರ್ಜೆನ್ಸ್ ಆ್ಯಂಡ್ ಡೈವರ್ಜೆನ್ಸ್ ಆ್ಯಂಡ್ ರೈಟ್ ಯುವರ್ ಡಿಸಿಷನ್. ಓಕೆ, ಈಗ ಲಿಮಿಟ್ ಆಫ್ ರೇಷಿಯೋ ಎಕ್ಸ್ ಆದರೆ ಬೈ ಡಿ ಆಲೆಂಬರ್ಟ್ಸ್ ರೇಷಿಯೋ ಟೆಸ್ಟ್. ನೀವು ಬೈ ರೇಷಿಯೋ ಟೆಸ್ಟ್ ಅಂತ ಬರಿಬೋದು, ಅಥವಾ ಇಫ್ ಯು ಕ್ಯಾನ್ ರಿಮೆಂಬರ್ ದಿಸ್ ನೇಮ್ ಆ್ಯಂಡ್ ರೈಟ್, ಬೆಟರ್ ಯು ರೈಟ್ ಬೈ ಡಿ ಆಲೆಂಬರ್ಟ್ಸ್ ರೇಷಿಯೋ ಟೆಸ್ಟ್. ಓಕೆ, ದ ಸೀರೀಸ್ ಕನ್ವರ್ಜಸ್ if limit value less than 1, x is less than 1, limit value is x less than 1, diverges if x is greater than 1. What is said in the test? The test fails to give any information when limit of ratio equal to 1. Remember, less than 1 ಆದರೆ dinu you understand, less than 1 ಆದರೆ convergent, greater than 1 ಆದರೆ divergent. x ಈಕ್ವಲ್ ಟು 1 ಆದರೆ, ಲಿಮಿಟ್ ವ್ಯಾಲ್ಯೂ ಈಕ್ವಲ್ ಟು 1 ಆದರೆ ಟೆಸ್ಟ್ ಫೇಲ್ಸ್. ಈ ಟೆಸ್ಟ್ ಫೇಲ್ ಆದರೆ ನೀವು ಎಲ್ಲ ಕ್ಲೋಸ್ ಮಾಡಿ ಹೋಗೋದಾ? ವೆದರ್ ಯು ಕ್ಲೋಸ್ ದ ಡೋರ್ ಆ್ಯಂಡ್ ಸ್ಲೀಪ್? ನೋ. ಇಫ್ ದ ಟೆಸ್ಟ್ ಫೇಲ್ಸ್ ಯು ಹ್ಯಾವ್ ಟು ಯೂಸ್ ಸಮ್ ಅದರ್ ಟೆಸ್ಟ್. ಓಕೆ, x = 1 ಆಗುವಾಗ ಟೆಸ್ಟ್ ಫೇಲ್ಸ್ ಅಂದರೆ ಯು ಕ್ಯಾನಾಟ್ ಕೀಪ್ ಕ್ವೈಟ್, ಯುವರ್ ಇನ್ವೆಸ್ಟಿಗೇಷನ್ ಮಸ್ಟ್ ಬಿ ಕಂಟಿನ್ಯೂಡ್, ಯುವರ್ ವರ್ಕ್ ಈಸ್ ನಾಟ್ ಕಂಪ್ಲೀಟೆಡ್ ನಾ. ಸಿ ವೆನ್ x = 1 ವಾಟ್ ಹ್ಯಾಪನ್ಸ್? UN ನೋಡಿ, x = 1 ಆದರೆ ಇದು n² - 1/n² + 1. UN ಅಂದರೆ ಇದು x ವ್ಯಾಲ್ಯೂ 1 ಕೊಟ್ಟது ಇಂಟು 1 ಅದು. ಓಕೆ, ಸೊ ವೆನ್ x = 1 ಯು ಹ್ಯಾವ್ ಟು ಹ್ಯಾವ್ another approach. You use any other test. This test is not working, use other test. Fine? Okay. ಇಲ್ಲಿ ಬರುವಾಗ ವಾಟ್ ಈಸ್ ದ ಲಿಮಿಟ್ ಆಫ್ nth ಟರ್ಮ್? ಡಿವೈಡ್ ದ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಬೈ ಹೈಯೆಸ್ಟ್ ಪವರ್ ಆಫ್ n, ದಟ್ ಈಸ್ n². ಆಗ ಇಷ್ಟು ಬಂತು. ಟೇಕ್ ದ ಲಿಮಿಟ್ 1/n ಆ್ಯಸ್ n ಅಪ್ರೋಚಿಂಗ್ ಇನ್ಫಿನಿಟಿ, 1/n, 1/n², 1/n³ ಎವ್ರಿಥಿಂಗ್ ಇಸ್ ಟೆಂಡಿಂಗ್ ಟು 0. ಆಗ ಲಿಮಿಟ್ ವ್ಯಾಲ್ಯೂ 1 ಆಯಿತು. ಲಿಮಿಟ್ ಆಫ್ nth ಟರ್ಮ್ ಈಸ್ 1. If limit of nth term is not equal to 0, you are having a test there already studied. A necessary condition for convergence is that limit un is 0. If limit un is not equal to 0, then the series is divergent. So this is known as nth term test. Limit un is not equal to 0, hence by nth term test, sigma un is divergent. So when x equal to 1, you have divergent. X less than 1, convergent. X greater than 1 ಅಲ್ಲಿ you are having divergent. Equal to 1 ಆದರೂ divergent. So series diverges if x greater than or equal to 1. It is converging if x is less than 1. Any doubt? So hopefully you understand this. Next problem ಅಲ್ಲಿ ಅದೇ ಟೈಪ್ ಕ್ವಶನ್ ಅದು. ನೀವು ಜನರಲ್ ಟರ್ಮ್ x ಅಲ್ಲಿ ಬರುತ್ತೆ, ಇದು x⁴n/n, x⁴n+1/n+1. ಫೈನ್. ಲಿಮಿಟ್ ಆಫ್ ರೇಷಿಯೋ ತಗೊಳ್ಳುವಾಗ un+1 ಅಂದರೆ ಇದು, ಡಿವೈಡೆಡ್ ಬೈ un ಅಂದರೆ ಇದರ ರೆಸಿಪ್ರೋಕಲ್, ಅದು ಇಷ್ಟು ಬರುತ್ತೆ. ಅದರ ಲಿಮಿಟ್ ತಗೊಂಡ್ರೆ x ಬರುತ್ತೆ. x ಬಂದಾಗ ಇದು ಸೇಮ್ ಡಿಸ್ಕಷನ್. ಲಿಮಿಟ್ ಆಫ್ un+1/un x ಬಂದಾಗ ಇಲ್ಲಿ ಹೇಗೆ ಡಿಸ್ಕಸ್ ಮಾಡಿದರೆ ಹಾಗೆ ಮಾಡಬೇಕು ನೀವು. ಇಫ್ x is less than 1, you have convergence. x greater than 1 diverges. Okay, when x equal to 1, what happens? x equal to 1 ಕೊಟ್ಟರೆ ಇದು un ಅಂದರೆ 1/n ಆಯಿತು. un is 1/n, sigma 1/n. It is a harmonic series. It is clearly divergent by using p series test. Sigma 1/n power p. p ಅಂದರೆ 1 ಇಲ್ಲಿ, p 1 ಇದ್ದರೆ ಡೈವರ್ಜೆಂಟ್. ಸೊ x equal to 1 ಇದ್ದರೆ ಡೈವರ್ಜೆಂಟ್.
ಯು ಅಂಡರ್ಸ್ಟ್ಯಾಂಡ್. ಎಕ್ಸ್ ಈಕ್ವಲ್ ಟು 1 ಇದ್ದರೆ ಡೈವರ್ಜೆಂಟ್, ಎಕ್ಸ್ ಲೆಸ್ ದ್ಯಾನ್ 1 ಆದರೆ ಗ್ರೇಟರ್ ದ್ಯಾನ್ 0 ಬಿಕಾಸ್ ಇಟ್ಸ್ ಅ ಪಾಸಿಟಿವ್ ಟರ್ಮ್ ಸೀರೀಸ್. ಸೊ ವೆನ್ ಎಕ್ಸ್ ಇಸ್ ಲೆಸ್ ದ್ಯಾನ್ 1 greater than 0 is obvious, it is convergent. Divergent under two cases, when x is greater than 1 and when x equal to 1 also it is divergent. So this is the conclusion you are drawing. Is it fine? Okay, fine. These are the 4 problems of the last session. It is sent to you maybe yesterday or day before yesterday, I don't remember exactly. So hopefully you are clear with that. In today's notes which is already sent to you, okay, we are having 2 problems solved and 1 homework. Solved problems is already reached you. Just go through this very quickly. Test the behavior of a series 1/2, 1/2 into 2 square, 1/3 into 2 cube, 1/4 into 2 power 4 etc. ಓಕೆ, ಇಲ್ಲಿ ಜನರಲ್ ಟರ್ಮ್ ನೋಡಿ, 2 2 3 4 ಎನ್ ಕೊಟ್ಟರೆ ಇದು 2 ಪವರ್ ಎನ್ ಕೊಟ್ಟರೆ ನೀವು ವ್ಯಾಲ್ಯೂಸ್ ಕೊಟ್ಟು ನೋಡಿ. ವೆನ್ ಯು ಗಿವ್ ಎನ್ ಈಕ್ವಲ್ ಟು 1 ಇದು 1/2 ಪವರ್ 1 ಇದು. ವೆನ್ ಎನ್ ಈಕ್ವಲ್ ಟು 2 into 2 power 2, n equal to 3, 1/3 into 2 power 3, n equal to 4 into 2 power 4. ಹೀಗೆ ಜನರಲ್ ಟರ್ಮ್ ಬರೀಲಿಕ್ಕೆ ಅಭ್ಯಾಸ ಮಾಡಿ. ಯು ರೈಟ್ ದ ಜನರಲ್ ಟರ್ಮ್ ಲೈಕ್ ದಿಸ್. 1/n into 2 power n is a general term. ಫೈನ್. ಆಗ un plus 1 ಏನಾಯಿತು? 1/n plus 1 into this. ಫೈನ್. ಎಷ್ಟಾಯಿತು? ವಾಟ್ ಈಸ್ un plus 1 by un? ಇದರಲ್ಲಿ ಏನು ಮಾಡಿದೆ ಅಂದರೆ 2 power n into 2 power 1 ಸ್ಪ್ಲಿಟ್ ಮಾಡಿದ್ದು. 2 power n ಕ್ಯಾನ್ಸಲ್ ಆಯಿತು, ಇಷ್ಟು ಬಂತು. ವೆನ್ ಯು ಟೇಕ್ ದ ಲಿಮಿಟ್ ಆಫ್ ದ ರೇಷಿಯೋ, these steps you are able to understand, is repeated many times. 1/2 ಬಂತು. ಲಿಮಿಟ್ ಆಫ್ ರೇಷಿಯೋ ಲೆಸ್ ದ್ಯಾನ್ 1, 1/2 ಅಂದರೆ ಲೆಸ್ ದ್ಯಾನ್ 1, 1/2 is smaller than 1, so it is convergent by ratio test. ಅಷ್ಟೇ. I believe that you are able to understand this. ಈ ಸೀರೀಸ್ ನೋಡಿ, 6th ಕ್ವಶನಲ್ಲಿ ನೀವು ಇಲ್ಲಿ ಜನರಲ್ ಟರ್ಮ್ ನೋಡಿ, ಇಲ್ಲಿ 1 ಬರೋ ಕಾರಣ 2 ಬಂದರೆ 2 is 1 plus 1, ಇದು ಕೂಡ 2 is 1 plus 1. ಸೊ ಇದು ಎನ್ ತಗೊಂಡ್ರೆ ನೀವು, ಇದು n+1 ಇರಬೇಕು, ಇದು ಕೂಡ n+1 ಇರಬೇಕು. ಓಕೆ, ಈಗ ನೋಡಿ ಇಲ್ಲಿ ಎನ್ನಿಗೆ 1 ಕೊಡಿ. 1 ಕೊಟ್ಟರೆ 1 plus 1 2 ಆಯಿತು, ರೂಟ್ 1 ಆಯಿತು. ಎಕ್ಸ್ ಪವರ್ 1 plus 1 ಅಂದರೆ 2 ಆಯಿತು. ಎನ್ನಿಗೆ 2 ಕೊಡಿ. 2 plus 1 3 into root 2, ಇದು 2 plus 1 ಎಕ್ಸ್ ಕ್ಯೂಬ್ ಆಯಿತು, ಎಕ್ಸೆಟ್ರಾ ಎಕ್ಸೆಟ್ರಾ. ಇದು un. un+1 ಅಂದರೆ n ಇರುವಲ್ಲಿ n+1 ಕೊಡಿ. n+1 plus 1 n+2, n+1 plus 1 n+2, ರೂಟ್ ಆಫ್ n+1 ಇಷ್ಟಾಯಿತು. ಸ್ಪ್ಲಿಟ್ ಮಾಡಿದ್ದು ಇಲ್ಲಿ ಎಕ್ಸ್ ಪವರ್ n+1 ಉಂಟು, ಅದೇ ಪ್ಯಾಟರ್ನ್ ಬರಬೇಕು. n+2 ಅನ್ನು ನೀವು n+1 into x power 1 ಮಾಡಿ. ಫೈನ್. ಆಗ ಇದು un plus 1 by un, un plus 1 by un, un plus 1 ಅಂದರೆ ಇದನ್ನೇ ಕಾಪಿ ಮಾಡಿ ನೀವು. ಇಲ್ಲಿ n ಇಸ್ ಟೇಕನ್ ಔಟ್, n ಹೊರಗೆ ತೆಗೆಯುವಾಗ ರೂಟ್ n ಆಯ್ತದು, ರೂಟ್ n into ದಿಸ್ ಮಚ್. ಫೈನ್. ಎಕ್ಸ್ ಪವರ್ n+1 into x power 1 divided by n+2 into root n into root of 1 plus 1 by n divided by un, ಸೇಮ್ ಆಸ್ ಮಲ್ಟಿಪ್ಲೈ ಬೈ ರೆಸಿಪ್ರೋಕಲ್. ಆಗ ಇದು ಕ್ಯಾನ್ಸಲ್ ಆಯಿತು, ಇದು ಕ್ಯಾನ್ಸಲ್ ಆಯಿತು. ಯು ಆರ್ ಲೆಫ್ಟ್ ವಿತ್ ದಿಸ್ ಮಚ್. ಡಿವೈಡ್ ದ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಬೈ ಎನ್. ಈ ಕರೆಕ್ಷನ್ ಇಸ್ ಇಟ್? 1 plus 1 by n, ಇದು 1 plus 2 by n ಆಯಿತು. ಇಸ್ ಇಟ್ ಓಕೆ? ಅಂದರೆ ಯು ಆರ್ ಟೇಕಿಂಗ್ ಎನ್ ಔಟ್ಸೈಡ್, ಇಲ್ಲಿ ಯು ಟೇಕ್ ಎನ್ ಔಟ್ಸೈಡ್, ಆಗ ಎನ್ ಕ್ಯಾನ್ಸಲ್ ಆಗಿ ಇಷ್ಟು ಉಳೀತು. ಇದರ ಲಿಮಿಟ್ ವ್ಯಾಲ್ಯೂ ಇಲ್ಲಿ ಕೂಡ ಎಕ್ಸೇ ಬರುತ್ತೆ. ಸೊ ಲೆಸ್ ದ್ಯಾನ್ 1 ಇದ್ದರೆ ಕನ್ವರ್ಜೆಂಟ್, ಗ್ರೇಟರ್ ದ್ಯಾನ್ 1 ಇದ್ದರೆ ಡೈವರ್ಜೆಂಟ್, ಈಕ್ವಲ್ ಟು 1 ಇದ್ದರೆ ಟೆಸ್ಟ್ ಫೇಲ್ಸ್. ಟೆಸ್ಟ್ ಫೇಲ್ ಆದಾಗ ಏನು ಮಾಡ್ತೀರಿ ಈ ಸಲ ನೋಡಿ. ಟೆಸ್ಟ್ ಫೇಲ್ ಆದಾಗ ವೆನ್ ಯು ಪುಟ್ ಎಕ್ಸ್ ಈಕ್ವಲ್ ಟು 1, un ಅಂದರೆ 1/n+1 ರೂಟ್ n, 1/n+1 into root n. ಇಲ್ಲಿ ಟೇಕ್ n ಔಟ್ಸೈಡ್, ಆಗ n ರೂಟ್ n ಬಂತು. ಟೇಕ್ n ಔಟ್ಸೈಡ್, n ರೂಟ್ n. ಈ n ರೂಟ್ n ಅನ್ನು ನೀವು ವಿ ಎನ್ ಅಂತ ತಗೊಳ್ಬೇಕು. ವಿ ಎನ್ ಅಂತ, ವಿ ಎನ್ ಈಕ್ವಲ್ ಟು n ರೂಟ್ n ಅಂದರೆ n ಪವರ್ 1, n ಪವರ್ ಹಾಫ್, 1 and half, 3/2 ಆಗುತ್ತೆ.
ಸಿಗ್ಮಾ ವಿ ಎನ್ ಅಂದರೆ ಸಿಗ್ಮಾ 1/n⁴3/2. ಇಲ್ಲಿ ಪಿ ವ್ಯಾಲ್ಯೂ 3/2 ಅಂದರೆ ಗ್ರೇಟರ್ ದೆನ್ 1. ಪಿ ಸೀರೀಸಲ್ಲಿ ಪವರ್ ಗ್ರೇಟರ್ ದೆನ್ 1 ಇದ್ದರೆ ಕನ್ವರ್ಜೆಂಟ್. ಕ್ಯಾಲ್ಕುಲೇಟ್ ಲಿಮಿಟ್ ಆಫ್ ರೇಷಿಯೋ ಯು ಎನ್ ಬೈ ವಿ ಎನ್. ಯು ಎನ್ ಅಂದರೆ ಇದು ಡಿವೈಡೆಡ್ ಬೈ ವಿ ಎನ್. ವಿ ಎನ್ ಅಂದರೆ ರೆಸಿಪ್ರೋಕಲ್ ಆಫ್ ದಿಸ್ ಮಲ್ಟಿಪ್ಲೈ ಬೈ ರೆಸಿಪ್ರೋಕಲ್. ಓಕೆ, ಆಗ ಇದು ಕ್ಯಾನ್ಸಲ್ ಆಗಿ ಇಷ್ಟ ಆಯಿತು. ಇದರ ಲಿಮಿಟ್ ವ್ಯಾಲ್ಯೂ ನಾಟ್ ಈಕ್ವಲ್ 0. ಇಟ್ಸ್ ಎ ಫೈನೈಟ್ ವ್ಯಾಲ್ಯೂ. ಸೊ ಯು ಆರ್ ಯೂಸಿಂಗ್ ಲಿಮಿಟ್ ಕಂಪ್ಯಾರಿಸನ್ ಟೆಸ್ಟ್ with the help of which both the series behave alike, but already one series is convergent, so other series is also convergent. Finished. So ನಿಮಗೆ ಇಲ್ಲಿ ಕೇಸ್ ಏನು, ಈಕ್ವಲ್ ಟು 1 ಇದ್ದರೆ ಕನ್ವರ್ಜೆಂಟ್, ಲೆಸ್ ದ್ಯಾನ್ 1 ಇದ್ದರೆ ಕನ್ವರ್ಜೆಂಟ್. ಸೊ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 1ಗೆ ಕನ್ವರ್ಜೆಂಟ್, ಗ್ರೇಟರ್ ದ್ಯಾನ್ 1ಗೆ ಡೈವರ್ಜೆಂಟ್. ಸೊ ನಿಮಗೆ ಒಂದು ಹೋಮ್ವರ್ಕ್ ಕೊಟ್ಟಿದ್ದೇವೆ ಇಲ್ಲಿ. ಪ್ಲೀಸ್ ಟ್ರೈ ದಿಸ್ ಹೋಮ್ವರ್ಕ್. ಓಕೆ, ಐ ಬಿಲೀವ್ ದಟ್ ಐ ಆಮ್ ಗೋಯಿಂಗ್ ಟು ಸೆಂಡ್ ಯು ಒನ್ ಮೋರ್ video today, that is rabbis test, proving the rabbis test. Okay, fine.